ಗಂಡನಿಗೆ ಬಾಯ್ ಬಾಯ್, ಲವರ್ಗೆ ಹಾಯ್ ಹಾಯ್. ಪ್ರಿಯತಮನ ಜೊತೆ ಕುಣಿಗಲ್ನಲ್ಲಿ ನೌಟಂಕಿ ಆಂಟಿ ಲಾಕ್. ಗಂಡನಿಗೆ ಬಾಯ್ ಬಾಯ್, ಪ್ರಿಯತಮನಿಗೆ ಹಾಯ್ ಹಾಯ್. ಲವರ್ ಜೊತೆ ಕುಣಿಗಲ್ನಲ್ಲಿ ನೌಟಂಕಿ ಆಂಟಿ ಲಾಕ್. ಹಾಸನದ ಕಲ್ಕೆರೆ ಗ್ರಾಮದಲ್ಲಿ ನಾಪತ್ತೆಯಾಗಿದ್ದ ಪ್ರಿಯಾಂಕಾ. ಪ್ರಿಯಕರನ ಜೊತೆ ಪ್ರಿಯಾಂಕಾ ಸಿಕ್ಕಿ ಬಿದ್ದಿದ್ದೇ ರೋಚಕ. ಮದುವೆಗೆ ಬಂದು ವಾಪಸ್ ಹೋಗುವಾಗ ನಾಪತ್ತೆ. ಹೆಂಡತಿಗಾಗಿ ಹುಡುಕಾಡ್ತಿದ್ದ ಗಂಡನಿಗೆ ಬಿಗ್ ಶಾಕ್ ಎದುರಾಗಿದೆ. 30 ಲಕ್ಷದ ಚಿನ್ನಾಭರಣ ಸಮೇತ ಲವರ್ ಜೊತೆ ಜೂಟಾಗಿದ್ರು. ಚಿನ್ನಾಭರಣ ಧರಿಸಿ ಮದುವೆಗೆ ಬಂದಿದ್ದ ಪ್ರಿಯಾಂಕಾ ಕೆರೆ ಬಳಿ ಮಹಿಳೆಯ ಬಟ್ಟೆ, ಬ್ಯಾಗ್, ಚಪ್ಪಲಿ ಸಿಕ್ಕಿತ್ತು. ಕೊಲೆ ಶಂಕೆ ವ್ಯಕ್ತಪಡಿಸಿ ಪೊಲೀಸರು ಶೋಧ ಕಾರ್ಯವನ್ನ ಮಾಡಿದ್ರು. ಇಂದು ಕುಣಿಗಲ್ನಲ್ಲಿ ಲವರ್ ಮನೆಯಲ್ಲಿ ಪ್ರಿಯಾ ಲಾಕ್. ಕುಣಿಗಲ್ನ ಒಂದೇ ಕಂಪನಿಯಲ್ಲಿ ಡೇವಿಡ್, ಪ್ರಿಯಾ ಕೆಲಸ ಮಾಡ್ತಾ ಇದ್ರಂತೆ. ಕೆಲಸದ ವೇಳೆಯೇ ಡೇವಿಡ್ ಜೊತೆ ಪ್ರಿಯಾಂಕಾ ಸಂಬಂಧ ಇತ್ತಂತೆ. ಲವರ್ ಡೇವಿಡ್ಗಾಗಿ ಗಂಡನಿಗೆ ಪ್ರಿಯಾಂಕಾ ಕೈ ಕೊಟ್ಟಿ ಓಡ್ ಹೋಗಿದ್ದಾರೆ. ಸದ್ಯ ಪ್ರಿಯಾಂಕಾ ಡೇವಿಡ್ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಗಂಡನಿಗೆ ಮೋಸ ಮಾಡಿ ಚಿನ್ನಾಭರಣವನ್ನ ಎಗರಿಸಿ ಪರಾರಿಯಾಗಿದ್ಲು ಈಕೆ ನೌಟಂಕಿ ಆಂಟಿ. ಪ್ರಿಯತಮನ ಜೊತೆ ಕುಣಿಗಲ್ನಲ್ಲಿ ಪತ್ತೆಯಾಗ್ತಾರೆ. ಹಾಸನದಲ್ಲಿ ಕಣ್ಮರೆಯಾಗ್ತಾರೆ. ಕುಣಿಗಲ್ನಲ್ಲಿ ಪತ್ತೆಯಾಗ್ತಾರೆ. ಒಂದು ಬಟ್ಟೆ, ಚಪ್ಪಲಿ ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು ವಿಜುವಲ್ ಅಲ್ಲಿ. ಕೆರೆಯ ಪಕ್ಕದಲ್ಲಿ ಆಕೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬಟ್ಟೆ ಆಗಿರಬಹುದು ಅಥವಾ ಚಪ್ಪಲಿ, ಬ್ಯಾಗ್ ಎಲ್ಲವೂ ಕೂಡ ಪತ್ತೆಯಾಯಿತು. ಹಾಗಾಗಿ ಪೊಲೀಸರು ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಏನಾದರೂ ಕೊಲೆ ಆಗಿದೆಯಾ ಎಂಬ ಸಂಶಯದ ಮೇರೆಗೆ ಅಲ್ಲಿ ಶೋಧ ಕಾರ್ಯವನ್ನು ಕೂಡ ಮಾಡಲಾಯಿತು. ಯಾಕೆಂದರೆ ಕೆರೆಯ ಪಕ್ಕದಲ್ಲಿ ಈ ರೀತಿಯಾಗಿ ಬಟ್ಟೆ ಸಿಕ್ಕಿದೆ, ಅವರಿಗೆ ಸಂಬಂಧಪಟ್ಟಿದ್ದು ಅಥವಾ ಬ್ಯಾಗ್ ಸಿಕ್ಕಿದೆ ಅಂತಂದರೆ ನಾರ್ಮಲಿ ಪೊಲೀಸರಿಗೆ ಡೌಟ್ ಬಂದೇ ಬರುತ್ತೆ. ಹಾಗಾಗಿ ಶೋಧ ಕಾರ್ಯವನ್ನು ಮಾಡಿದ್ರು. ಜೊತೆಗೆ ಮುಳುಗು ತಜ್ಞರನ್ನು ಕೂಡ ಕರೆಸಿ ಆ ಒಂದು ಸ್ಥಳದಲ್ಲಿ ಏನಾದರೂ ಅವ್ರು ಪತ್ತೆ ಆಗಬಹುದಾ ಅಂತ ಹುಡುಕಾಟವನ್ನು ಕೂಡ ಮಾಡಿದ್ರು. ಆದರೆ ಆಕೆ ಕುಣಿಗಲ್ಗೆ ಹೋಗಿದ್ರು. ಹಾಗಾಗಿ ಅಲ್ಲೆಲ್ಲೂ ಕೂಡ ಸಿಕ್ಕಿಲ್ಲ. ಯಾಕೆಂತಂದರೆ ಆಕೆಯ ಪ್ರಿಯತಮನ ಜೊತೆ ಕುಣಿಗಲ್ಗೆ ಪರಾರಿಯಾಗಿದ್ದರಿಂದ ಸಿಕ್ಕಿರಲಿಲ್ಲ. ಇಲ್ಲಿ ಪಾಪ ಅವ್ರು ಹುಡುಕಾಟ ಮಾಡ್ತಾ ಇದ್ದಾರೆ. ಏನಾದರೂ ಇಲ್ಲಿ ಯಾರು ಕೊಲೆ ಮಾಡಿ ಹಾಕ್ಬಿಟ್ಟಿದ್ದಾರಾ ಅಥವಾ ಅವರೇನಾದರೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ ಅಂತ ಇಲ್ಲಿ ಟೆನ್ಷನಲ್ಲಿ ಹುಡುಕಾಟ ಮಾಡ್ತಾ ಇದ್ದಾರೆ. ಆದರೆ ಆಕೆ ಬಹಳ ಒಂದು ಖುಷಿಯಾಗಿ ಲವ್ವರ್ ಜೊತೆ ಅವರ ಮನೆಯಲ್ಲಿ ಆರಾಮಾಗಿದ್ಲು. ನೋಡಿ ಎಂತಹ ಟ್ವಿಸ್ಟ್ ಸಿಕ್ಕಿದೆ ಈ ಒಂದು ಕೇಸ್ಗೆ. ಗಂಡ ಪರದಾಡ್ತಾ ಇದ್ದ, ನನ್ನ ಹೆಂಡತಿ ಎಲ್ಲಿ ಹೋದ್ಲಪ್ಪ, ನನ್ನ ಹೆಂಡತಿ ಕಾಣಿಸ್ತಾ ಇಲ್ಲ, ಹುಡುಕೋಡಿ ಅಂತ ಪೊಲೀಸ್ಗೂ ಕೂಡ ಮನವಿ ಮಾಡ್ಕೊಂಡಿದ್ದ. ಆದರೆ ಆತನ ಹೆಂಡತಿ ಬೇರೆಯವ್ರ ಜೊತೆ ಜೂಟಾಗಿದ್ರು. ಡೇವಿಡ್, ನೀವು ಗಮನಿಸ್ತಾ ಇದ್ದೀರಾ, ಪ್ರಿಯಕರ ಡೇವಿಡ್ ಜೊತೆ ಆಕೆ ಓಡೋಗಿದ್ಲಂತೆ. 30 ಗ್ರಾಮ್ ಚಿನ್ನ ಕೂಡ ಆಕೆಯ ಮೇಲಿತ್ತಂತೆ. ಲಕ್ಷಾಂತರ ಬೆಲೆ ಬಾಳುವಂತಹ ಚಿನ್ನವನ್ನು ಧರಿಸ್ಕೊಂಡು ಡೇವಿಡ್ ಜೊತೆ ಓಡ್ ಹೋಗಿ ಕುಣಿಗಲ್ನಲ್ಲಿದ್ದರು. ಅದಾದ ನಂತರ ಪೊಲೀಸರು ವಿಚಾರಣೆಯನ್ನು ಮಾಡಿದ್ದಾರೆ, ತನಿಖೆಯನ್ನು ಮಾಡಿದ್ದಾರೆ. ಅದಾದ ನಂತರ ಆಕೆ ಕುಣಿಗಲ್ಲಲ್ಲಿರುವಂತಹ ವಿಚಾರ ಕೂಡ ಗೊತ್ತಾಗುತ್ತೆ. ಇಬ್ಬರು ಕೂಡ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ, ಪ್ರಿಯಾಂಕಾ ಮತ್ತು ಡೇವಿಡ್. ಆ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸ್ನೇಹ ಆಗಿದೆ ಮೊದಲಿಗೆ. ಅದಾದ ನಂತರ ಪ್ರೀತಿಯಾಗಿದೆ. ಪ್ರೀತಿಯಾದ ನಂತರ ನನಗೆ ಗಂಡನೂ ಬೇಡ, ಮನೆನೂ ಬೇಡ ಅಂತ ಡೇವಿಡ್ ಜೊತೆ ಓಡ್ ಹೋಗಿದ್ದಾರೆ.